ಪ್ರಮುಖ ನದಿಗಳಲ್ಲಿ ಕೃಷ್ಣಾ ನದಿನೂ ಕೂಡ 1460 ಕಿಲೋಮೀಟರ್ಗಳನ್ನು ಹರಿದು 34 ರಾಜ್ಯದ ರೈತರ ಹಸಿವನ್ನು ತಣಿಸಿರ್ತಕ್ಕಂಥ ಕೃಷ್ಣಾ ಮಾತೆಯ ಧಾರ್ಮಿಕ ಹಿನ್ನೆಲೆ, ಸಂಸ್ಕೃತ ಹಿನ್ನೆಲೆ ದೇಶದ ಎಲ್ಲ ನದಿಗಳಿಗಿಂತಲೂ ಬಹಳ ಶ್ರೇಷ್ಠವಾಗಿದೆ. ಆದರೆ ಯಾವುದೋ ಒಂದು ನಮ್ಮ ತಪ್ಪಿನಿಂದ, ಯಾವುದೋ ಒಂದು ನಮ್ಮ ಮರುವಿನಿಂದನೋ ನಾವು ಆ ಕೃಷ್ಣಾ ದೇವಿಗೆ ಮಾತೆಗೆ ಏನು ಗೌರವ ಕೊಡಬೇಕಾಗಿತ್ತು ನಮ್ಮ ಹಿರಿಯರಾಗ್ಲಿ ನಾವಾಗ್ಲಿ ಇಲ್ಲಿವರೆಗೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಈ ಇತಿಹಾಸ ದೇಶದ ಎಲ್ಲಾ ನದಿಗಳನ್ನ ಪರಿಚಯ ಮಾಡಿಕೊಂಡಾಗ ದಕ್ಷಿಣ ಭಾರತ ಬಂದ್ಮೇಲೆ ಗೋದಾವರಿ ಕಾವೇರಿ ನದಿಯನ್ನ ನೆನೆಸ್ಕೊಂಡಾಗ ಆ ಉಳಿದ ನದಿಗಳಿಗೆ ಏನು ಗೌರವವನ್ನ ಅಲ್ಲಿಯ ನಾಗರಿಕರು ಕೊಡ್ತಾರ ಆ ಗೌರವವನ್ನ ನಾವು ಕೃಷ್ಣಾ ನದಿ ಕೊಡೋದ್ರಲ್ಲಿ ಒಂದು ಕೊಂಚ ಎಡವಿದ್ವಿ ಅಂತ ಹೇಳಿ ನನಗನ್ನಿಸ್ತದೆ. ನೀವು ಇಲ್ಲೇ ಪಕ್ಕದ ಕಾವೇರಿ ನದಿಗೆ ಹೋದ್ವಿ ಅಂತಂದ್ರೆ ಕಾವೇರಿ ನದಿಯನ್ನ ನಾವು ಜೀವ ನದಿ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ. ಎಲ್ಲ ಸಾಹಿತಿಗಳು ಆ ನದಿ ಬಗ್ಗೆ ಕವನಗಳನ್ನ ಬರೆದ್ರು, ಸಾಹಿತ್ಯವನ್ನ ಬರೆದ್ರು. ಪಿಕ್ಚರ್ ಮಾಡ್ತಿರ್ತಕ್ಕಂಥ ಎಲ್ಲ ಫಿಲ್ಮ್ ಸ್ಟಾರ್ಗಳು, ರಾಜ್ಕುಮಾರ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಕಾವೇರಿ ನದಿ ಬಗ್ಗೆ ಹಾಡು ಹಾಡಿದ್ರು. ನಾವು ಕೇಳ್ತೀವಿ. ಕಾವೇರಿ ನದಿಗೆ ಕುಂಭಮೇಳವನ್ನ ಮಾಡೋದು ನೋಡ್ತೀವಿ. ಕಾವೇರಿ ನದಿಗೆ ಸಾಂಸ್ಕೃತಿಕವಾಗಿ ಗೌರವವನ್ನು ಕೊಡೋದು ನೋಡ್ತೀವಿ, ಧಾರ್ಮಿಕವಾಗಿ ಗೌರವ ಕೊಡೋದನ್ನ ನೋಡ್ತೀವಿ. ಕಾವೇರಿಗಿಂತ 3-4 ಪಟ್ಟು ಬೃಹತ್ ಆಗಿರ್ತಕ್ಕಂಥ ಕೃಷ್ಣಾ ನದಿಗೆ ನಾವು ಏನು ಕೊಡಬೇಕಾಗಿತ್ತು ಗೌರವವನ್ನ ಎರಡೂ ನದಿ ನಾವು ತುಲನೆ ಮಾಡಿದ್ರೆ ನಾವು ಕಡಿಮೆ, ಬಹಳ ಹಿಂದದೀವಿ ಅನಿಸ್ತದೆ. ಹೋಗ್ಲಿ, ಶರಾವತಿ ನದಿಗೆ ಅವ್ರು ಭಾಗೀರಥಿ ನದಿ ಅಂತ ಕರೆದು ಆ ನದಿ ಬಗ್ಗೆ ಎಲ್ಲ ರೀತಿಯಿಂದ ಗೌರವವನ್ನು ಕೊಟ್ಟರು. ತುಂಗಭದ್ರಾ ನದಿಗೆ ಹೋದ್ರೆ ತುಂಗಪಾನ ಅಂತ ಹೇಳಿ ಆ ನದಿಗಿನೂ ಗಂಗಾ ಸ್ನಾನ ಮಾಡಿ ತುಂಗಪಾನ ಮಾಡಿ ಅಂತೇಳಿ ತುಂಗಾ ನದಿ ಗೌರವ ಕೊಟ್ಟರು. ಭದ್ರಾ ನದಿ ಗೌರವ ಕೊಟ್ಟರು. ತುಂಗಭದ್ರಾ ನದಿಗೆ 7 ವರ್ಷಕ್ಕೊಮ್ಮೆ ಕನ್ಯಾ ರಾಶಿಯಲ್ಲಿ ಗುರು ಬಂದಾಗ ಕುಂಭಮೇಳವನ್ನ ಆಚರಿಸ್ತಾರೆ. ಕನ್ಯಾಗತ ಬಂದಾಗ ತುಂಗಭದ್ರಾಗ ಮಾಡ್ತಾರೆ, ಕಾವೇರಿಗೆ ಮಾಡ್ತಾರೆ, ಗೋದಾವರಿ ನದಿಗೆ ಮಾಡ್ತಾರೆ. ಗೋದಾವರಿ ನದಿ ಬಗ್ಗೆ ಸಾಕಷ್ಟು ಧಾರ್ಮಿಕ ಇತಿಹಾಸವನ್ನ ಅಲ್ಲಿಯ ಮಾಧ್ಯಮದವರು, ಸಾಹಿತಿಗಳು, ಕವಿಗಳು ಎಲ್ಲರೂ ಬರೆದ್ರು. ಗಂಗಾ ನದಿ ಹೇಳ್ಬಿಟ್ರಂತೂ ಇಡೀ ಹಿಂದೂ ರಾಷ್ಟ್ರನೇ ಗಂಗಾ ನದಿಯನ್ನ ನಾವು ನೆನೆಸ್ತೀವಿ. ಪ್ರತಿಯೊಂದು ನದಿಗೂ ಗಂಗಾ ಮಾತಾ ಅಂತ ಹೇಳಿ ಕರಿತೀವಿ. ಯಮುನಾ ನದಿಗೆ ಗೌರವವನ್ನು ಕೊಡ್ತಾರೆ, ಸಿಂಧು ನದಿ ಗೌರವವನ್ನು ಕೊಡ್ತಾರೆ. ಆದ್ರೆ ನಾವು ಕೃಷ್ಣಾ ನದಿ ಬಗ್ಗೆ ಇಲ್ಲಿವರೆಗೆ ಯಾವ ಪಿಕ್ಚರ್ದಾಗ ಹಾಡಿದ್ದು ಕೇಳಿಲ್ಲ. ನಾವು ಕೃಷ್ಣಾ ನದಿ ನಮ್ಮ ತಾಯಿ ಅಂತೇಳಿ ಅನಿಸ್ಲಿಲ್ಲ. ಸಾಕಷ್ಟು ಉಪಯೋಗ ನಾವು ಪಡ್ಕೊಂಡ್ರು ಕಾವೇರಿ ಜೀವನದಿ ಅಂತಂದ್ರಲ್ಲ, ನಮ್ಮ ಕೃಷ್ಣ ನಮ್ಮ ಜೀವನದಿ ಇದ್ರೂ ಕೂಡ ನಾವು ಅನ್ಲಿಲ್ಲ. ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಕೃಷ್ಣಾ ನದಿಗೆ ಹೋದ್ರೆ ಕೃಷ್ಣ ಆಯಿ ಅಂತಾರ, ತಾಯಿ ಅಂತಾರ, ಆಯಿ ಅಂತಾರ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಗೆ ಬಹಳಷ್ಟು ಗೌರವಗಳನ್ನು ಕೊಟ್ಟರು. ಸಮರ್ಥ ರಾಮದಾಸರು ಕೃಷ್ಣಾ ನದಿ ಬಗ್ಗೆ ಕೃಷ್ಣಾ ಸ್ತೋತ್ರವನ್ನ ಬರೆದು ಬಹಳಷ್ಟು ಗೌರವದಿಂದ ಆ ನದಿಗೆ ಅವರಲ್ಲಿ ಭಕ್ತಿಯನ್ನು ಕೊಡ್ತಾರೆ. ಆಂಧ್ರಕ್ಕೆ ಹೋದ್ಮೇಲೆ ಆಂಧ್ರದವ್ರು ಕೊಡ್ತಾರೆ, ನಡು ನಾವ ಅಷ್ಟೇ ಕರ್ನಾಟಕದವ್ರು ಕೊಡ್ತಾರೆ. ಅದು ನಾವು ಯಾಕೆ ಮಾಡಬಾರ್ದು? ಇದೆಲ್ಲ ಕೇಳಿದ್ಮೇಲೆ ನಮ್ಮ ಕೃಷ್ಣಾ ನದಿ ಬಗ್ಗೆ ಕವನ ಇಲ್ಲ, ಯಾವುದೂ ಬುಕ್ ಸಿಗಂಗಿಲ್ಲ ಅಂತೇಳಿ ಬಹಳಷ್ಟು ಅಧ್ಯಯನ ಮಾಡಿ ಹಿರಿಯರನ್ನ, ಸಾಹಿತಿಗಳನ್ನ ಕೇಳಿದಾಗ ನಮ್ಮ ಬಿದರಿಯ ಕುಮಾರಸ್ವಾಮಿಗಳು ಈ ಕೃಷ್ಣಾ ನದಿಯನ್ನ ಹಿರಿವಳಿ ಅಂತ ಹೇಳಿ ಬರೆದ್ರು. ಇದನ್ನೇ ನಾವು ಇತಿಹಾಸವನ್ನು ಕೆದಕೋತ ಹೋದಾಗ, ವೇದ ಉಪನಿಷತ್ತಕ್ಕೆ ಹೋದಾಗ ಕೃಷ್ಣಾ ನದಿಯ ಮಹಾತ್ಮೆ, ಕೃಷ್ಣಾ ನದಿಯ ಇತಿಹಾಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಕ್ತು. ಒಂದ್ ಕಡೆ ಎಲ್ಲ ಹಿರಿಯರಿಗೆ ಹಳಾಯಿತು, ಏನೂ ಸಿಗುದೇ ಇಲ್ಲಲ್ಲ ಕೃಷ್ಣಾ ನದಿ ಬಗ್ಗೆ ಇತಿಹಾಸ ಅಂತೇಳಿ. ಮತ್ತಷ್ಟು ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು, ಶ್ರೀ ಕೃಷ್ಣ ಪರಮಾತ್ಮನೇ ಏನು ಕಲಿಯುಗ ಬಂದ್ಮೇಲೆ, ದ್ವಾಪರ ಹೋಗಿ ಕಲಿಯುಗ ಬಂದ್ಮೇಲೆ ಶುಕ್ರಾಚಾರ್ಯ ಹೇಳ್ತಾರೆ, ರಾಕ್ಷಸರನ್ನ ನೀವು ಸಂಹಾರ ಮಾಡಿ ನನ್ನ ಶುಕ್ರಗಳ ಮಾಡಿ ದೂರ ಇಟ್ಟಿರ್ಬೋದು, ಮನುಷ್ಯರೊಳಗನೆ ರಾಕ್ಷಸ ಪ್ರವೃತ್ತಿ ಬಂದು ಮನುಷ್ಯರನ್ನ ಹೊಡೆದಾಡ್ತಾರ ಅಂತ ಹೇಳಿದಾಗ ವಿಷ್ಣು ವಿಚಾರ ಮಾಡ್ತಾನ, ಕಾಮಧೇನು ಕಲ್ಪವೃಕ್ಷನ ಭೂಮಿ ಕಳಿಸ್ಕೊಡೋನು, ಅವ್ರು ಅದನ್ನ ಸರಿ ಮಾಡ್ತಾರ. ಕಲಿಯುಗ ಬಂದ್ಮೇಲೆ ಕಾಮಧೇನು ಕಲ್ಪವೃಕ್ಷ ಕೆಲಸ ಮಾಡೋದಿಲ್ಲ, ಈ ಮಾನವ ಕುಲವನ್ನು ಹೆಂಗ್ ಉದ್ಧಾರ ಮಾಡೋಣ ಅಂತೇಳಿ ದೇವತೆಗಳು ನಡೆಯ ಚರ್ಚೆ ಬಂದಾಗ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ನಾನೇ ನದಿಯಾಗಿ ಹರಿತೀನಿ, ಮಗುವಾಗಿ ಹರಿತೀನಿ, ಈ ಭಾರತ ಭೂಮಿಯ ಮಾನವರನ್ನ ಉದ್ಧಾರ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ತಟ್ಟು ವಿಷ್ಣುನೇ, ಕೃಷ್ಣನೇ
ಕೃಷ್ಣವೇಣಿಯಾಗಿ ಮಗುವಾಗಿ ಬರ್ತಾನೆ. ಬ್ರಹ್ಮದೇವ ಕೃಷ್ಣವೇಣಿಯನ್ನ ಅಂದ್ರೆ ಕೃಷ್ಣನ ಮಗುವಾಗಿರ್ತಕ್ಕಂಥ ಕೃಷ್ಣವೇಣಿಯನ್ನ ಮಗಳು ಅಂತೇಳಿ ಸ್ವೀಕಾರ ಮಾಡ್ತಾರ. ದೇವಾನು ದೇವತೆಗಳು ಋಷಿಮುನಿಗಳು ಭೂಲೋಕಕ್ಕೆ ಬಂದು ಆಲದ ಮರದ ಬೇರಿನಿಂದ ನೆಲ್ಲೆ ಬೆಟ್ಟದ ಬೇರುಗಳಿಂದ 5 ಗಿಡಗಳ ನದಿಗಳಿಂದ ಕೂಡಿ ಕೃಷ್ಣ ನದಿಯಾಗಿ ಈ ಭೂಮಂಡಲದಲ್ಲಿ ವಿಷ್ಣುನೇ ನದಿಯಾಗಿ ಹರಿತಾನಂತ ಹೇಳಿ ನಮ್ಗೆ ವೇದಗಳಲ್ಲಿ ಮಂದಿಗಳನ್ನು ಕರ್ಕೊಂಡು ಕೃಷ್ಣಾ ನದಿ ಬಗ್ಗೆ ಕೃಷ್ಣ ಮಹಾತ್ಮ ಬಗ್ಗೆ ಹೇಳು ಅಂತ ಹೇಳಿ ಶಿವನಲ್ಲಿ ಹೋಗ್ತಾರೆ. ಶಿವನಲ್ಲಿ ಹೋದಾಗ ಶಿವ ಸನ್ಮುಖನ ಉದ್ದೇಶಿ ಋಷಿಮುನಿಗಳನ್ನು ಉದ್ದೇಶಿಸಿ ಒಂದೇ ಮಾತಲ್ಲಿ ಕೃಷ್ಣಾ ನದಿಯ ಮಹಾತ್ಮ ಬಗ್ಗೆ ಹೇಳ್ತಾರ. ಅದೇನು ಅಂತಂದ್ರೆ ವಿಷ್ಣುವಿನ ಪಾದವನ್ನ ಗಂಗಾ ನದಿ ಸ್ಪರ್ಶ ಮಾಡಿದ ಮೇಲೆ ಗಂಗಾ ನದಿಯ ಸ್ಮರಣ ಮಾತ್ರದಿಂದ ಜನ ಪಾವನ ಆಗ್ತಾರೆ. ವಿಷ್ಣುವಿನ ಪಾದವನ್ನ ಗಂಗಾ ಮಾತೆ ಸ್ಪರ್ಶ ಮಾಡಿದ ಮೇಲೆ ಗಂಗಾ ಮಾತೆಯ ಸ್ಮರಣದಿಂದ ಗಂಗಾ ನದಿ ಸ್ನಾನದಿಂದ ನಮ್ಮ ಪಾಪ ಪರಿಹಾರ ಆಗ್ತದೆ. ಆದ್ರೆ ಇಡೀ ಕೃಷ್ಣನ ದೇಹನೇ ಕೃಷ್ಣಾ ನದಿಯೊಳಗದ. ವಿಷ್ಣುನೇ ಕೃಷ್ಣಾ ನದಿಯಲ್ಲಿ ಇರುವುದರಿಂದ ಎಷ್ಟು ಅದು ಮಹತ್ವ ಇರ್ಬೋದು ಅನ್ನೋದು ನೀವೇ ವಿಚಾರ ಮಾಡಿರಿ ಅಂತೇಳಿ ಒಂದೇ ವಾಕ್ಯದಲ್ಲಿ ಅಷ್ಟೊಂದು ಪವಿತ್ರ ಮಹತ್ವವಾಗಿರ್ತಕ್ಕಂಥ ನಮ್ಮ ಕೃಷ್ಣಾ ನದಿ ಅದ. ಅಂತ ನದಿಗೆ ಗೌರವವನ್ನು ನಾವು ಸಮರ್ಪಿಸಬೇಕು. ಗಂಗಾರತಿ ಮಾಡಿದಂಗ ಕೃಷ್ಣಾರತಿಯನ್ನ ಮಾಡಬೇಕು ಅನ್ನುವಂಥ ಮನದಲ್ಲಿ ನನ್ನ ಸಂಕಲ್ಪ ಇತ್ತು. ಡಿ ಕೆ ಶಿವಕುಮಾರ್ ಅವರು ಹೋಗಿ ಕಾವೇರಿ ನದಿಗೆ ಭಾಗಿನವನ್ನ ಕೊಡೋ ಸಂದರ್ಭದಲ್ಲಿ ನಾನು ಇಲ್ಲೆಲ್ಲ ಟ್ರಸ್ಟ್ನವ್ರನ್ನ ಕಾಶಿ ಕಳಿಸ್ತೀನಿ, ಅಲ್ಲಿಗೆ ಹೋಗಿ ಪಂಡಿತರನ್ನ ಪುರೋಹಿತರನ್ನ ಕೇಳ್ಕೊಂಡು ಬಂದು ನಾನು ಕಾವೇರಿ ನದಿಗೆ ಕಾವೇರಿ ಆರತಿ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಾವು ಅವ್ರು ಕೇಳಿದ್ದೆ, ಪತ್ರ ಹಾಕಿದ್ವಿ, ಪತ್ರಿಕೆಯಲ್ಲಿ ಬರೆದ್ವಿ, ಕೃಷ್ಣ ಆರತಿ ತರ ಗಂಗಾ ಆರತಿನೇ ಕಾವೇರಿ ಆರತಿ ಮಾಡತ್ರಿ, ಆ ಥರ ಕೃಷ್ಣ ಆರತಿನೂ ಮಾಡ್ರಿ ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ನೀವೇ ಮಾಡ್ಬೋದಲ್ಲ, ಸರ್ಕಾರ ಯಾಕೆ ಬಂದ್ ಮಾಡ್ಬೇಕು ಅಂತ. ನೀವು ಇಲ್ಲಿ ಜನ ಗೌರವವನ್ನು ಕೊಡೋದು ಕಲೀರಿ, ಇಲ್ಲಿ ಜನ ನೀವು ದೇವಿಗೆ ಸಂಸ್ಕಾರವನ್ನು ಕೊಡೋದು ಕಲೀರಿ, ಆಮೇಲೆ ಸರ್ಕಾರ ನಿಮ್ ಬೆನ್ನತ್ತೈತೆ ಅಂತ ಹೇಳಿದ್ರು. ಹೇಳಿದ್ಮೇಲೆ ನಿನ್ನೆ ದಿನ ನಾನು ಹಿಪ್ಪರಿಗೆ ಹಿರಿಯರನ್ನ ಕೇಳಿದೆ, ಹಿಪ್ಪರಿಗೆ ಬ್ಯಾರೇಜ್ ಮಾಡೋನು, ಗಲ್ಗಲಿಗೆ ಮಾಡೋನು, ಚಿಕ್ಕಪಡ್ಸಲಿಗೆ ಮಾಡೋನು, ಕೊಲ್ಲಾರ್ಕ್ ಮಾಡೋನು, ಚಿಕ್ಕಸಂಗಮ್ ಮಾಡೋನು ವಿಚಾರ ಬಂದು ಮೊದಲಿಗೆ ಹೊಳೆದಿದ್ದು ನಮ್ಮ ಹಿಪ್ಪರಿಗೆ ಹಿರಿಯರು. ಮೊದಲಿಗೆ ಹೊಳೆದಿದ್ದು ಹಿಪ್ಪರಿಗೆ ಹಿರಿಯರು. ಉತ್ತರಕ್ಕೆ ಕೃಷ್ಣಾ ನದಿ ಹರಿದದ, ನದಿ ದಂಡಿ ಮೇಲೆನೆ ದೇವಸ್ಥಾನ ಐತಿ, ಪರ್ವತ ಮತ್ತು ನದಿ ಇದ್ದಲ್ಲಿ ಪುಣ್ಯ ಭೂಮಿ ಇರ್ತದ. ಆಧ್ಯಾತ್ಮ ಸಂಸ್ಕೃತಿ ಯಾವ್ದಾದ್ರು ಆ ನೆಲಗೆ ಈ ಭೂಮಿ ಮೇಲೆ ಉರಿತಂದ್ರೆ ಅದು ಅತಿ ಗೌರವ ಕೊಡೋರು ಹಿಪ್ಪರಿಗೆ ಅವ್ರದಾರ. ನಾವು ಮೊದಲು ಹಿಪ್ಪರಿಗೆ ಅವ್ರನ್ನ ಕೇಳಿ ಹಿಪ್ಪರಿಗೆ ಮಾಡೋಣ ಅಂತ ಸಂಕಲ್ಪ ಮಾಡಿ ಹಿಪ್ಪರಿಗೆ ಹಿರಿಯಾರ್ಥಕ ನಿನ್ನೆ ದಿನ ಚೌಗ್ಲಾ ಸಾಹೇಬರು ಫ್ಯಾಕ್ಟ್ರಿ ಬಂದ್ರು, ಶಂಕರಪ್ಪನ ಕಿತ್ತೂರು ಅವ್ರನ್ನ ಕೂಡ ನಾನು ಕರ್ಕೊಂಡು ಕಿತ್ತೂರು ಬಂದಾಗ ಅಚ್ಚಾರ್ತೆಗೆ ಬಂದಾಗ ಬಹಳಷ್ಟು ಪ್ರೀತಿಯಿಂದ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡೇ ಮಾಡ್ತೀವಿ. ಕೃಷ್ಣನ್ ಹುಟ್ಟಹಬ್ಬದ ಅವತ್ತ ಜನ್ಮಾಷ್ಟಮಿ ಕಾರ್ಯಕ್ರಮ ಅದ. ಮತ್ತು ಕೃಷ್ಣಾ ನದಿ ಕೃಷ್ಣ ಹುಟ್ಟಿದಿನ ಆರತಿ ಮಾಡೋದು ಇನ್ನೂ ಸಂತೋಷದಾಯಕ ಕೆಲಸ ಐತಿ. ನಾವು ಹಿರಿಯರೆಲ್ಲ ಜವಾಬ್ದಾರಿ ತಗೊಂಡು ಪಕ್ಷಾತೀತವಾಗಿ ನಾವು ಪುರಾಣವ್ರ ಟೊಂಗ್ ಕಟ್ಟಿ ನಿಂತು ಮಾಡ್ತೀವಿ. ಅದ್ರ ಜೊತೆಗೆ ಸುತ್ತಮುತ್ತ ಹಳ್ಳಿನವ್ರನ್ನು ನಾವ ಗಾಡಿ ಮಾಡಿ ಎಲ್ಲ ಹಳ್ಳಿಗೂ ಹೇಳಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ಬಹಳಷ್ಟು ಆನಂದ ಆಯ್ತು ನನಗೆ. ನಾವೆಲ್ಲೋ ಎಡವಿ ನಮ್ಮ ಸಾಹಿತಿಗಳು ಪತ್ರಕರ್ತರು ಕಾವೇರಿಗೂ ಹೋರಾಟ ಮಾಡಿದಂಗೆ ನಮ್ಮವ್ರು ಮಾಡಂಗಿಲ್ಲ ಅನ್ನುವಂಥ ನೋವು ಮನಸ್ಸಲ್ಲಿ ಇತ್ತು. ಆದ್ರೆ ನಿನ್ನೆ ದಿನ ನಮ್ದೆಲ್ಲ ಹೊರಟೋಯ್ತು. ಒಂದ ಮಾತಿನಾಗ ಆಚಾರ್ಯ ಫೋನ್ ಮಾಡ ಅಂತಲೇ ಅನ್ನುವಂಗ ತಾವು ತೋರಿಸ್ಕೊಟ್ಟಿರಿ ಅನ್ನೋದನ್ನ ನಾವು ಬಹಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆ ತರನಾಗಿ ಬರುವಂತ ದಿನದಲ್ಲಿ ನಾವು ಕೃಷ್ಣಾ ನದಿಗೆ ತಪೋತ್ಸವ ಮಾಡೋದಿರ್ಬೋದು, ಬಾಗಿನ ಕೊಡುವಂಥದ್ದು ಇರ್ಬೋದು, ಕೃಷ್ಣಾ ನದಿಗೆ ಕನ್ಯಾ ರಾಶಿ ಬಂದ ಕುಂಭಮೇಳವನ್ನ ಮಾಡುವಂತದ್ದಿರ್ಬೋದು, ಗಂಗಾ ನದಿಗೆ ಆರತಿ ಮಾಡುವಂತದ್ದಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳನ್ನ ಬರುವಂತ ದಿನದಲ್ಲಿ ನಾವು ಪುಣ್ಯ ಪ್ರಾಪ್ತಿಗಲ್ಲ, ಉಪಕಾರ ಸ್ಮರಣೆಗೋಸ್ಕರವಾದರೂ ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ನಾವೆಲ್ಲರೂ ನಮ್ಮ ಬದುಕನ್ನ ಕಟ್ಕೊಂಡಿದ್ದೇನೆ ಈ ಕೃಷ್ಣಾ ನದಿಯಿಂದ. ಆ ನದಿ ನೀರಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ನಾವು ಕಲ್ಪನೆ ಮಾಡಕ್ಕೂ ಆಗುದಿಲ್ಲ ಅಂತ ಏನಂತ ಸಂಸ್ಕಾರವನ್ನ, ಶ್ರೀಮಂತಿಕೆಯನ್ನ ಕೃಷ್ಣಾ ನದಿಯಿಂದ ನಾವೆಲ್ಲರೂ ಪಡೆದಿವಿ. ಈ ಕೃಷ್ಣ ಆರತಿಯನ್ನ ಪ್ರತಿ ವರ್ಷನೂ ಕೃಷ್ಣ ಜನ್ಮಾಷ್ಟಮಿ ದಿನ ನಾವೆಲ್ಲರೂ ಕೂಡ್ಕೊಂಡು ಈ ವರ್ಷದಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಮಾಡೋಣ ಅನ್ನೋಂಥ ಮಾತುಗಳನ್ನ ತಮ್ಮಲ್ಲಿ ಹೇಳ್ತಾ, ಇದ್ರ ಜೊತೆಗೆ ನಾನು ಗಂಗಾ ಆರತಿ ತರ ಕೃಷ್ಣ ಆರತಿ ಮಾಡ್ರಿ, ಇಲ್ಲ ಅಂದ್ರೆ ಆ ಪ್ಯಾಕೇಜ್ ಮಾಡ್ರಿ, ನಾವು ಅದನ್ನ ನಡೆಸ್ಕೊಡ್ತೀವಿ, ನೀವು ಓನ್ಲಿ ಕಾವೇರಿ ಮಾಡ್ತಕ್ಕದ್ದಲ್ಲ ಕೃಷ್ಣೆಗೂ ಮಾಡಂತ ಕೇಳಿದಾಗ ಆಯ್ತು ನೀವೆಲ್ಲರೂ ಬರ್ರಿ ಒಂದು ಮನವಿ ಕೊಡ್ರಿ ಮಾಡೋಣ ಅನ್ನುವಂಥ ಮಾತುಗಳನ್ನ ಅವರು ಸದಾಶೆಯನ್ನ ವ್ಯಕ್ತಪಡಿಸಿದ್ರು.
ಅವ್ರಿಗಿಂತ ಮೊದಲು ಸಾವುಕಾರ ನಿನಗೇನು ಕಡಿಮೆ ಅದ, ನೀ ಮೊದಲು ಪ್ರಾರಂಭ ಮಾಡಿಬಿಡು ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದರು. ನಾವು ಇದು ಈ ವರ್ಷ ಚಾಲನೆಯನ್ನ ಕೊಟ್ಟು ನಾವ ರೈತರು ಎಲ್ಲರೂ ಕೂಡ ಮಾಡಕತ್ತಿದ್ರೆ ಸರ್ಕಾರ ಇದನ್ನ ಮಾಡುವಂಗೆ ಆಗ್ತದೆ. ನಾವು ಕಾರ್ಯಕ್ರಮ ಹೆಂಗ್ ಮಾಡಬೇಕು ಅಂತಂದ್ರೆ ನಾಳೆ ಸೋಮವಾರ ದಿನ ಸಂಖ್ಯಾಬಲದಿಂದ ಈ ಕಾರ್ಯಕ್ರಮ ಸರ್ಕಾರನ ಪ್ರಾಯೋಜನೆ ಮಾಡಬೇಕು. ಕನ್ನಡ ಆ್ಯಂಡ್ ಕಲ್ಚರ್ ಇಂದ ಮುಂದಿನ ವರ್ಷ ನಮ್ಗೆ ಬಿಟ್ಕೊಡ್ರಿ ನಾವು ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ವೈಭವಯುತವಾಗಿ ನಾವು ಈ ಕಾರ್ಯಕ್ರಮವನ್ನ ಮಾಡೋಣ. ಬರುವಂತ ದಿನದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗುವಂಗೆ ನೀವು ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತುಗಳನ್ನ ಹೇಳಿ ತಮ್ಮಲ್ಲಿ ಮನವಿ ಇಷ್ಟದ. ಇಬ್ಬರಿಗೆ ಹಿರಿಯರು ನಿಮ್ಮ ಆಸಂಗಿ ಹಿಡ್ಕೊಂಡು ಮದನಮಟ್ಟಿ ಆಸಂಗಿ ಹಿಡ್ಕೊಂಡು ಇಲ್ಲಿ ಆಲ್ಗೂರ್ ಮಠ ಬಳಿ ಹಚ್ಚಿ ಕಡೆ ಮಹೇಶ್ವಡಿಗೆ ಹಿಡ್ಕೊಂಡು ಬಿದ್ರಿ ಮಠ ಏನ್ ರೈತರದಿರಿ ಎಲ್ಲರೂ ಕೂಡ್ಕೊಂಡು ಈ ಒಬ್ಬರದ ಕಾರ್ಯಕ್ರಮ ಮಾಡೋದು ಬೇಡ. ಸಾಹಿತ್ಯ ಕಬ್ಬು ಬೆಳೆಗಾರ ವತಿಯಿಂದ ಅಂದ್ರೆ ನಿರಾಣಿ ಅವ್ರದ್ದು ಒಬ್ಬರ ಕಾರ್ಯಕ್ರಮ ಬೇಡ. ಇದು ಸಾರ್ವಜನಿಕ ಕಾರ್ಯಕ್ರಮ ಆಗಲಿ, ಎಲ್ಲರೂ ಕೂಡಿ ಮಾಡುವಂತ ಕಾರ್ಯಕ್ರಮ ಆಗಲಿ. ಎಷ್ಟೇ ಕಾರ್ಯಕ್ರಮ ಖರ್ಚು ಬರಲಿ ಕಬ್ಬಿದ್ದ ನಾವು ಕೊಡ್ತೀವಿ. ನಾವು ಎಲ್ಲರೂ ಊರಿಗೆ 10 ರೂಪಾಯಿ ಹಾಕಾಗಲ್ಲ. ಒಬ್ರು ಯಾರು ಒಂದು 4 ಕಟ್ಟ ಅಕ್ಕಿ ಕೊಡ್ಲಿ, ಸಕ್ಕರೆ ಕೊಡ್ಲಿ, ರವೆ ಕೊಡ್ಲಿ, ಅಥವಾ 100 ದೀಪ ತಂದು ಕೊಡ್ಲಿ. ಎಲ್ಲ ಊರದಿಂದನೂ ಸೇವಾ ಈ ನಾಳೆ ಕೃಷ್ಣಾರ್ತಿಗೆ ಪ್ರತಿ ಊರ್ದನು ಆ ಸೇವಾ ಮುಟ್ಲಿ. ಆಮೇಲೆ ಈ ಸಮಿತಿಗೆ ಇಲ್ಲೇ ಕೂಡಿದ ಮೇಲೆ ಅಧ್ಯಕ್ಷರು ಟ್ರೆಜರರ್ ಮಾಡೋಣಂತ ಅವ್ರು ಏನ್ ಖರ್ಚು ಮಾಡ್ತಾರ ಅದನ್ನ ಅವ್ರ ಕೈ ಕೊಡ್ತೀವಿ. ಅವ್ರ ಪಟ್ಟಿ ಕೊಡಿಸ್ಲಿ, ಕಂಬಿದ್ದಟ್ಟ ಅಮೌಂಟ್ ಕೊಟ್ಟು ಈ ಕಾರ್ಯಕ್ರಮ ಇಬ್ಬರಿಗೆ ಮಾಡಿದಂಗೆ ನಮ್ಮೂರಾಗೂ ಮಾಡ್ಬೇಕಂತ ತುಳುದೂರನವ್ರು ಅನ್ಬೇಕು. ಇಬ್ಬರಿಗೆ ಕೃಷ್ಣಾರತಿ ಮಾಡ್ಯಾರ, ಗಲಗಲಿ ಬ್ಯಾರೇಜ್ ಮ್ಯಾಗ ನಾವು ಮಾಡ್ತೀವಿ ಅನ್ಬೇಕು, ಕೊಲ್ಲಾರದವ್ರು ನಾವು ಕೊಲ್ಲಾರ ಬ್ಯಾರೇಜ್ ಮ್ಯಾಗ ಮಾಡ್ತೀವಿ ಅನ್ನಂಗೆ ಆಗ್ಬೇಕು. ಆ ಮತ್ತೊಬ್ಬರಿಗೆ ಸ್ಮರಣೆ ಮಾಡಲ್ಲ ಆಗೋ ಥರ ನೀವು ನಾವೆಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಮಾಡೋಣ. ಈಗಾಗಲೇ ನಾವು ವಾರಣಾಸಿ ಒಳಗೆ ನಮ್ಮ ಜಮಖಂಡಿ ಅವ್ರ ಕಮಿಷನರ್ ಅದ, ಕೊಲ್ಲಾರದಿಂದ ಶಿವಶಿಲ್ಪಿ ಅನ್ನೋರು IG ಅದರಲ್ಲಿ. ಅವ್ರು ಫೋನ್ ಮಾಡಿ ಹೇಳಿದಾಗ ನಾ ಅಲ್ಲಿಂದ ಪಂಡಿತರನ್ನ ಕಳಿಸ್ಕೊಡ್ತೀನಿ, ಅಲ್ಲೇನು ಕಾರ್ಯಕ್ರಮ ಮಾಡ್ತಾರೆ ಅದೇ ಥರ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅವರು ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ನಾವು ಮೈಸೂರು ಮಿನಿಸ್ಟ್ರಿಗೆ ಮಾತಾಡಿದ ಮೇಲೆ ಅಲ್ಲಿ ಕಪಿಲಾ ಆರತಿ ಅಂತ ಮಾಡ್ತಾರೆ ನಂಜನಗೂಡದವ್ರು. ಕಾವೇರಿ ಮತ್ತು ಕಪಿಲಾ ನದಿ ಕೂಡಿದಲ್ಲಿ ಅವರು ದೊಡ್ಡ ಪ್ರಮಾಣ ಆರತಿ ಮಾಡ್ತಾರೆ. ಅವರು ಉತ್ತರ ಭಾರತಕ್ಕೆ ಎಲ್ಲ ಕಡೆ ಹೋಗಿ ಆರತಿ ಮಾಡ್ತಾರೆ. ಅವರು ಬರಕ್ಕೆ ಒಪ್ಪಿಕೊಂಡಾರ. ಅವ್ರು ಏನೇನು ಆರತಿ ಮಾಡ್ಯಾರ ವಿಡಿಯೋ ನನ್ನ ಮೊಬೈಲ್ದಾಗ ಇದಾವೆ. ನಾನು ಸ್ವಾಮೀಜಿ ಅವ್ರಿಗೆ ಹಿರಿಯರು ತೋರಿಸ್ತೀನಿ. ನೀವು ನೋಡಾದ್ರೆ ಯಾವ ಟೀಮ್ ಕರೆಸತ್ತೀರ ಆ ಟೀಮ್ ಕರೆಸೋದು. ಆ ಟೀಮ್ ಕರೆಸಿ 7 ರಿಂದ 2 ಗಂಟೆಗಳ ಕಾಲ ಅವರು ಕಾರ್ಯಕ್ರಮ ಮಾಡ್ತಾರೆ. ಮೊದಲು ನದಿಗೆ ಮಂತ್ರೋಕ್ತವಾಗಿ ಅವರು ಪೂಜೆ ಮಾಡ್ತಾರೆ. ಮಾಡಿ ಆರತಿ ಕಾರ್ಯಕ್ರಮವನ್ನು 1.5 ಗಂಟೆವರೆಗೆ ಮಾಡ್ತಾರೆ. ಅದಾದ್ಮೇಲೆ ಕಲಾ ತಂಡಗಳಿಂದ ನಾವು ನದಿ ಬಗ್ಗೆನೇ ಕಲಾ ಕಾರ್ಯಕ್ರಮಗಳನ್ನು ಮಾಡಿ 11:30 ರಿಂದ 12:30ವರೆಗೆ ಅಜ್ಜಾರ್ ಪ್ರತಿ ವರ್ಷನೂ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ಕೊತ ಬಂದಾರ ಇರ್ಬೋದು, ಅಥವಾ ಇಲ್ಲಿ ಸೌಜೋಳ ಬಗ್ಗೆ ಇರ್ಬೋದು, ಅಥವಾ ಕೃಷ್ಣಾ ನದಿಯ ಸಾಂಸ್ಕೃತಿಕ ಹಿನ್ನೆಲೆ ಬಗ್ಗೆ ಇರ್ಬೋದು, ಧಾರ್ಮಿಕ ಹಿನ್ನೆಲೆ ಬಗ್ಗೆ ಇರ್ಬೋದು, ಹೆಸರಾಂತ ಸಾಹಿತಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಮಾತಾಡಿಸುವಂಥದ್ದು ಇರ್ಬೋದು. ಈ ನಾಡಿನ ಎಲ್ಲ ಋಷಿಮುನಿಗಳನ್ನ ಅಂದ್ರೆ ಸ್ವಾಮೀಜಿಯವರನ್ನ ಕೂಡಿಸಿ ಅವ್ರ ಕಡೆಯಿಂದ ಮಾತಾಡಿಸುವಂಥದ್ದು ಇರ್ಬೋದು. 1-2 ತಾಸು ಸ್ವಾಮೀಜಿಗಳನ್ನ ಕರೆದ್ರೆ ಎಲ್ಲರೂ ಬರ್ತಾರೆ. ಅಜ್ಜಾರ್ ಕರೆದ್ರೆ ಎಲ್ಲ ಹಿರಿಯ ಸ್ವಾಮೀಜಿಗಳನ್ನ ಕರೆದು ಅವ್ರ ಕೈಲೇ ಮಾತಾಡ್ಸೋದು, ಅಥವಾ ಸಾಹಿತಿಗಳ ಕರೆದು ಅವ್ರ ಕೈಲೇ ಮಾತಾಡಿಸಿ 1 ತಾಸು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿ ಆಮೇಲೆ ನಾವು ನದಿ ಪೂಜೆಗೆ ಹೋಗುವಂಥದ್ದನ್ನು ಮಾಡ್ಬೋದು. ಈ ಒಟ್ಟು ಹಿರಿಯರು ಹೆಂಗೆ ಹೇಳ್ತಾರೆ ಆ ಥರ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವೆಲ್ಲರೂ ಇದಕ್ಕೆ ಭಾಗವಹಿಸ್ಬೇಕು. ಹೆಂಗೆ ಆಲ್ಮಟ್ಟಿ ಡ್ಯಾಮಿಗೆ ಲೈಟಿಂಗ್ ಮಾಡಿ ಡೆಕೋರೇಷನ್ ಮಾಡ್ಯಾರ, ನಾವು ಇಬ್ಬರಿಗೆ ಬ್ಯಾರೇಜಿಗೆ ಲೈಟಿಂಗ್ ಮಾಡಿ ನದಿ ದಂಡಿ ಮೇಲೆ ನಾವೇನು ಗಂಗಾ ನದಿಗೆ ಹೇಳಿ ಮಾಡಿಸಿದಂಗೆ ಅದು ಎಲ್ಲ ನಿಮ್ಮ ಹಿರಿಯರು ಸ್ವಾಮೀಜಿ ಅವರು ಎಲ್ಲರ ಪರಿಶ್ರಮದಿಂದ ನದಿ ಘಟ್ಟ ಭಾಳಷ್ಟು ಚೆನ್ನಾಗಿದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ. ಅದೇ ತೆರನಾಗಿ ನಮ್ಮ ಒಟ್ಟು ಹಳ್ಳ್ಯಾಗ ನಾವು ಅದಾವ ಸತೀಶ್ ಒಟ್ಟು ನಾವು ತಗೊಂಡು ಬಂದ್ರೆ ನಾವು ಕುಕ್ ನೋಡಕ್ ಬರ್ತದೆ, ಅಥವಾ 2 ನಾವು ಕೂಡಿಸಿ ಬಳಿ ಹಾಕಿ ಕೊಟ್ರೆ ನಾವ್ನಾಗನು ಅವ್ರು ಆರತಿ ಮಾಡುವಂತ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ವೇದಿಕೆ ಮೇಲೆ ಕೂತಂತ ಹಿರಿಯರು ನೀವು ಕೂಡಿ ಯಾವ ತರ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ 1 ಅರ್ಧ ತಾಸು ಚರ್ಚೆ ಮಾಡಿ ಆ ಪ್ರಕಾರ ಮಾಡೋದ್ರಿಂದ ಬರುವ ಕಲಾ ತಂಡಗಳನ್ನ, ನದಿ ಪೂಜೆ ಮಾಡುವಂತ ಪಂಡಿತರನ್ನ, ಆ ಹಾಡುಗಳನ್ನ ನಾವು ಅದನ್ನು ತರಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ. ನಮ್ಮೆಲ್ಲರದು ಸಹಕಾರ ಇರಲಿ.